ಸ್ನೇಹಿತರೆ ನಮಸ್ಕಾರ. ಹೊಸದಕ್ಕಿಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ರಾಹುಲ್ ಗಾಂಧಿಯವರನ್ನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮಿಸ್ಟರ್ ರಾಹುಲ್ ಗಾಂಧಿ, ನಿಮ್ಮ ತಾಯಿ ಸೋನಿಯಾ ಗಾಂಧಿ ಮನುವಾದಿನಾ? ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇಶದ ಜನರ ಮುಂದೆ ಈ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದ್ದೇನೆ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಕೆಲವು ಕಾರಣಗಳು ಇವೆ. ಆ ಕಾರಣಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಮೊನ್ನೆ ಪುಣೆಯಲ್ಲಿ ನಡೆದಂತಹ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಏನು ಮಾತಾಡಿದ್ರು ಅದನ್ನು ಒಂದ್ಸಲಿ ನೋಡಿ. And I'd like to quote over here the Manusmriti, which says clearly, in childhood a female must be subject to her father. Meaning, the Manusmriti says, in childhood, a female belongs to her father. In youth, she belongs to her husband. When her lord is dead, she belongs to her sons. A woman must never be independent. This is a direct quote from the Manusmriti. And these words are a shame, because these words should never ever have been spoken. The most... Hello, how are you? Hello. The biggest strength of this country is the fact that our women should be independent, should stand for themselves, should believe in themselves. You belong to nobody. You do not belong to anybody except yourself. You have a relationship with your father. You have a relationship with your brother. You have a relationship with your husband. You have a relationship with your son. But you do not belong to them. You belong to yourself. ನೋಡಿ, ಇಲ್ಲಿ ರಾಹುಲ್ ಗಾಂಧಿಯವರು ಮನುಸ್ಮೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಕ್ರೋಶದ ಮಾತುಗಳು ಮನುಸ್ಮೃತಿಯ ಬಗ್ಗೆ. ಮನುಸ್ಮೃತಿಯ ಒಂದು ಶ್ಲೋಕವನ್ನು ಕೋಟ್ ಮಾಡಿ ಇಂಗ್ಲೀಷ್ನಲ್ಲಿ ಅದನ್ನು ಪರದೆ ಮೇಲೆ ಡಿಸ್ಪ್ಲೇ ಮಾಡಿ ಅವರು ಮಾತಾಡ್ತಾ ಇರೋದೇನು? ಮನುಸ್ಮೃತಿಯಲ್ಲಿ ಹೇಳಿದೆ, ಒಬ್ಬ ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆಯೇ ಆಧಾರ, ಯೌವನದಲ್ಲಿ ಆಕೆ ಗಂಡನ ಅಧೀನದಲ್ಲಿರಬೇಕು, ಪತಿ ಕಾಲವಾದ ನಂತರ ಆಕೆ ಮಕ್ಕಳ ಜೊತೆ ಇರಬೇಕಾಗತ್ತೆ. ಅಂದರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲ. ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಅನ್ನುವಂಥ ಒಂದು ವಾಕ್ಯವನ್ನು, ಮನುಸ್ಮೃತಿಯ ಒಂದು ವಾಕ್ಯವನ್ನು ಇಟ್ಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಮಹಿಳೆ ಯಾವತ್ತಿಗೂ ಸ್ವತಂತ್ರವಾಗಿ ಇರೋದಕ್ಕೆ ಅರ್ಹಳೇ ಅಲ್ಲ ಅಂತ ಮನುಸ್ಮೃತಿ ಹೇಳಿಬಿಟ್ಟಿದೆ. ಹಾಗಾಗಿ ಯೋಚನೆ ಮಾಡಿ ಹೆಣ್ಣು ಮಕ್ಕಳೇ, ನೀವು ಯಾವುದಾದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಈ ಎಲ್ಲ ಬಂಧಗಳಿಂದ ಮುಕ್ತರಾಗಿ ಹೊರಕ್ಕೆ ಬರಬೇಕು. ತಂದೆ ಜೊತೆ ನಿಮಗೆ ಸಂಬಂಧ ಇರ್ಬೋದು, ಮಗನ ಜೊತೆ ಸಂಬಂಧ ಇರ್ಬೋದು, ಆದರೆ ನೀವು ಯಾರೂ ಅವರ ಜೊತೆ ಗುರುತಿಸ್ಕೊಳ್ಬೇಕಾಗಿಲ್ಲ. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥವರು, ಮುಕ್ತವಾಗಿ ಆಲೋಚನೆ ಮಾಡುವಂಥವರು. ಆ ಎಲ್ಲ ಬಂಧಗಳನ್ನು ಬಿಟ್ಟು ಹೊರಕ್ಕೆ ಬನ್ನಿ, ಏನಾದರೂ ಸಾಧನೆ ಮಾಡಿ ಅಂತ ರಾಹುಲ್ ಗಾಂಧಿಯವರು ಹೆಣ್ಣು ಮಕ್ಕಳಿಗೆ ಕರೆ ಕೊಡ್ತಾ ಇದ್ದಾರೆ. ಇಲ್ಲಿ ಮನುಸ್ಮೃತಿಯ ತಪ್ಪು ಒಪ್ಪುಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದು ಒಂದು ಬೇರೆದೇ ಆದಂಥ ಕತೆ, ಬೇರೆದೇ ಆದಂಥ ಚರ್ಚೆ ಅಲ್ವಾ? ಮನುಸ್ಮೃತಿಯಲ್ಲಿ ಇನ್ನೂ ಒಂದು ವಾಕ್ಯ ಇದೆ. ಏನು? ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಃ ಅಂತ. ಎಲ್ಲಿ ಸ್ತ್ರೀ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ಕೂಡ ಖುಷಿ ಪಡ್ತಾರೆ ಎನ್ನುವಂಥ ಮಾತು. ಅಂದರೆ ಇಲ್ಲಿ ಸ್ತ್ರೀಗೆ ಮನುಸ್ಮೃತಿಯಲ್ಲಿ ಗೌರವ ಇದೆ ಅಂತಾಯಿತು. ಇದೇ ಮಾತನ್ನು ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯವರಿಗೆ ನೆನಪಿಸ್ತಾರೆ. ಅದನ್ನು ನೋಡಿ. मैं ये भी जानती हूं कि कल कांग्रेस के उस नेता के मंच पर हिंदू धर्म को लेकर बातें हुई. हमारी धार्मिक सोच में ही न सिर्फ हम ये कहते हैं कि यत्र नार्यस्तु पूज्यन्ते रमन्ते तत्र देवता, लेकिन साथ ही
हमारे धर्म में हम माँ भगवती, माँ लक्ष्मी, माँ सरस्वती की आराधना करते हैं। ಇಲ್ಲಿ ಸ್ಮೃತಿ ಇರಾನಿಯವರು ನಾನು ಆಗಲೇ ಹೇಳಿದಾಗೆ ಮನುಸ್ಮೃತಿಯ ಇನ್ನೊಂದು ಶ್ಲೋಕವನ್ನು ನೆನಪಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮನುಸ್ಮೃತಿಯನ್ನು ಯಾವುದೋ ಒಂದು ವಾಕ್ಯದಲ್ಲಿ ಹಿಡಿದಿಟ್ಟು ಅದು ಸ್ತ್ರೀ ವಿರೋಧಿ, ಅದು ಪುರುಷ ವಿರೋಧಿ, ಅದು ದಲಿತ ವಿರೋಧಿ, ಅದು ಬ್ರಾಹ್ಮಣಶಾಹಿಯ ಪರ, ಹೀಗೆ ಬಣ್ಣಿಸೋದು ಎಷ್ಟು ಸರಿ ಅನ್ನುವಂಥ ಚರ್ಚೆ ಆ ಕಾಲದಲ್ಲೂ ನಡೆದಿತ್ತು, ಈ ಕಾಲದಲ್ಲೂ ನಡೀತಾ ಇದೆ. ಹಾಗಾಗಿ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ರಾಹುಲ್ ಗಾಂಧಿಯ ವಿಚಾರಕ್ಕೆ ಬರ್ತೇನೆ. ರಾಹುಲ್ ಗಾಂಧಿಯವರು ಈ ಮಾತಾಡ್ತಿದ್ದ ಹಾಗೇನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಹುಲ್ ಗಾಂಧಿಯವರ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಗೆ ಭಾರತೀಯ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಪಾಠ ಮಾಡಿದ್ದಾರೆ. ಏನು ಮಾತಾಡಿದ್ರು ಯೋಗಿ ಆದಿತ್ಯನಾಥ್ ನೋಡಿ. क्या कोई बहन भाई के बगैर है? क्या कोई पत्नी पति के बगैर अपने अस्तित्व को मानती है? और क्या कोई मां बेटे के बगैर अपने अस्तित्व को पूर्ण मानती है? अगर मनुस्मृति ने ये बात कही है, आप बताइए सही बात क्या है? और आप भारत के बच्चों को, भारत के नौनिहालों को उस दिशा में क्यों ले जाना चाहते हैं जहां पर किसी माता को या किसी अन्य व्यक्ति को बाद में लज्जित होकर के माफी मांगनी पड़े? ರಾಹುಲ್ ಗಾಂಧಿಯವರಿಗೆ ಯೋಗಿ ಆದಿತ್ಯನಾಥ್ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಭಾರತದ ಹೆಣ್ಣು ಮಕ್ಕಳನ್ನು ಯಾವ ದಿಕ್ಕಿನತ್ತ ಕೊಂಡೊಯ್ತಾ ಇದ್ದೀರಿ ಅಂತ. ಯಾಕೆ ಅಂತಂದರೆ ರಾಹುಲ್ ಅವರು ಆಡಿದ ಮಾತುಗಳನ್ನು ಇಟ್ಕೊಂಡು ಯೋಗಿ ಆದಿತ್ಯನಾಥ್ ಏನು ಹೇಳ್ತಿದ್ದಾರೆ ಗೊತ್ತಾ? ಭಾರತದಲ್ಲಿ ಕೌಟುಂಬಿಕ ಮೌಲ್ಯಗಳು ಅಂತ ಇವೆ ಸ್ವಾಮಿ, ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ತಾಯಿ, ಮಗಳು, ಸಹೋದರಿ ಇವರೆಲ್ಲ ತಮ್ಮ ಗಂಡ, ತಮ್ಮ ಪುತ್ರ, ತಮ್ಮ ತಾಯಿ ಅಥವಾ ತಮ್ಮ ಸಹೋದರ ಇವರನ್ನು ಬಿಟ್ಟು ಪ್ರತ್ಯೇಕವಾಗಿರೋದಕ್ಕೆ ಸಾಧ್ಯನಾ? ತಂದೆ ಇಲ್ಲದೆ ಮಗಳು ಪರಿಪೂರ್ಣನಾ? ಗಂಡನಿಲ್ಲದೆ ಹೆಂಡತಿ ಪರಿಪೂರ್ಣನಾ? ಸಹೋದರಿ ಇಲ್ಲದೆ ಸಹೋದರ ಅಥವಾ ಸಹೋದರ ಇಲ್ಲದೆ ಸಹೋದರಿ ಪರಿಪೂರ್ಣನಾ? ಒಬ್ಬರಿಗೊಬ್ಬರು ಒಟ್ಟಿಗೆ ಇದ್ದಾಗಲೇ ಅವರು ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಳೋದು. ಇದು ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿಯ ಬೇರುಗಳು ಇರೋದೇ ಈ ಕುಟುಂಬದ ಮೌಲ್ಯಗಳಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ರಿ ಸ್ವಾಮಿ ಅಂತಹ ಯೋಗಿ ಆದಿತ್ಯನಾಥ್ ರಾಹುಲ್ ಗಾಂಧಿಯವರಿಗೆ ಪಾಠ ಮಾಡ್ತಿದ್ದಾರೆ. ನಾನು ಇಷ್ಟೆಲ್ಲ ಮಾತನಾಡಿದ ಮೇಲೆ ರಾಹುಲ್ ಗಾಂಧಿಯವರಿಗೆ ನಾನು ಆರಂಭದಲ್ಲಿ ಕೇಳಿದ ಪ್ರಶ್ನೆಯನ್ನು ಕೇಳ್ತೇನೆ. ರಾಹುಲ್ ಗಾಂಧಿಯವರೇ, ನೀವು ಇಟ್ಟಂತಹ ಈ ವಾದವನ್ನು ಮನ್ನಿಸೋದಾದರೆ ಸೋನಿಯಾ ಗಾಂಧಿ ಕೂಡ ಮನುವಾದಿ ಆಗಿಬಿಡ್ತಾರೆ. ಹಾಗಾದರೆ ನಿಮ್ಮ ತಾಯಿಯನ್ನು ನೀವು ಮನುವಾದಿ ಅಂತ ಕರಿತೀರಾ? ಯಾಕೆ ಹೇಳ್ತಾ ಇದ್ದೀನಿ ಕೇಳಿ. ಸೋನಿಯಾ ಗಾಂಧಿಯವರ ಮೂಲ ಹೆಸರೇನು? ಆಂಟೋನಿಯೋ ಮೈನೋ. ಇಟಲಿಯಿಂದ ಅವರು ಭಾರತಕ್ಕೆ ಬಂದಾಗ ಅವರು ಸೋನಿಯಾ ಆದರು. ಸೋನಿಯಾ ಆಗಿದ್ದಿದ್ರೆ ಪರವಾಗಿಲ್ಲ, ಆದರೆ ಗಾಂಧಿ ಅನ್ನುವಂಥ ಹೆಸರನ್ನು ಯಾಕೆ ಇಟ್ಕೊಂಡ್ರು ಸ್ವಾಮಿ? ಅವರು ಇಂಡಿಪೆಂಡೆಂಟಾಗಿ ಯೋಚನೆ ಮಾಡಬೇಕಲ್ವಾ? ನಿಮ್ಮ ತಾಯಿ ಗಾಂಧಿ ಹೆಸರಿನಿಂದಲೇ ರಾಜಕಾರಣ ಯಾಕೆ ಮಾಡೋದಕ್ಕೆ ಶುರು ಮಾಡಿದ್ರು? ಸ್ವತಂತ್ರವಾಗಿ ಯೋಚನೆ ಮಾಡಬೇಕು ಹೆಣ್ಣು ಮಕ್ಕಳು ಅಂತ ಈಗಿನ ಭಾರತದ ಹೆಣ್ಣು ಮಕ್ಕಳಿಗೆ ಪಾಠ ಮಾಡ್ತಿದ್ದೀರಲ್ಲ, ನಿಮ್ಮ ಮನೆಯಿಂದಲೇ ಶುರು ಮಾಡ್ಬೋದಿತ್ತಲ್ಲ ಅದನ್ನು. ಯಾಕೆ ಸೋನಿಯಾ ಅವರು ಗಾಂಧಿ ಅನ್ನುವಂಥ ಹೆಸರನ್ನು ತಮ್ಮ ಹೆಸರನ್ನು ಹಿಂದೆ ಇಟ್ಟುಕೊಂಡ್ರು? ಯಾಕೆ ಸೋನಿಯಾ ಗಾಂಧಿಯವರು ತಮ್ಮ ಮೂಲ ಹೆಸರನ್ನು ಬದಲಾಯಿಸಿಕೊಂಡು ಭಾರತಕ್ಕೆ ಬಂದರು? ಹಾಗಾದರೆ ಸೋನಿಯಾ ಗಾಂಧಿಯವರು ಗಂಡನ ಅಧೀನದಲ್ಲಿದ್ದರು. ಸೋನಿಯಾ ಗಾಂಧಿಯವರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಸೋನಿಯಾ ಗಾಂಧಿ ಮನುಸ್ಮೃತಿಯ ಎಲ್ಲ ಅಂಶಗಳನ್ನು ಚಾಚೂ ತಪ್ಪದೆ ಪಾಲಿಸ್ಬಿಟ್ರು. ಇದನ್ನು ನೀವು ಒಪ್ಕೋತೀರಾ? ಪ್ರಿಯಾಂಕಾ ಕೂಡ ಅಷ್ಟೇ. ಪ್ರಿಯಾಂಕಾ ಗಾಂಧಿ ಅಂತ ಹೆಸರಿಟ್ಕೊಂಡ್ರು. ಒಬ್ಬ ಮಗಳಾಗಿ ತಂದೆಯ ಅಧೀನದಲ್ಲಿದ್ದೀನಿ ಅಂತ ಯಾಕೆ ತೋರಿಸ್ಕೊಂಡ್ರು ಪ್ರಿಯಾಂಕಾ ಅವರು? ಹಾಗಾದರೆ ಪ್ರಿಯಾಂಕಾ ಕೂಡ ಮನುವಾದಿನಾ? ಮನುಸ್ಮೃತಿಯನ್ನು ಅವರು ಚಾಚೂ ತಪ್ಪದೆ ಅನುಸರಿಸ್ತಾ ಇದ್ದಾರಾ? ನಿಮ್ಮದೇ ಲಾಜಿಕ್ಕಲ್ಲಿ ದಯವಿಟ್ಟು ನೀವು ಉತ್ತರ ಕೊಡಬೇಕು ರಾಹುಲ್ ಗಾಂಧಿಯವರು.
ಯಾರೋ ಒಬ್ಬರು ಬ್ರಿಟಿಷರ ಕಾಲದಲ್ಲಿ ಏನೋ ಒಂದು ಮನುಸ್ಮೃತಿಯನ್ನು ವಿಶ್ಲೇಷಣೆ ಮಾಡಿದ್ದನ್ನೇ ಇಟ್ಟುಕೊಂಡು ಭಾರತದ ಹೆಣ್ಣು ಮಕ್ಕಳಿಗೆ ಬಿಟ್ಟಿ ಪಾಠ ಮಾಡಲಿಕ್ಕೆ ಬರಬೇಡಿ ರಾಹುಲ್ ಗಾಂಧಿಯವರೇ. ಭಾರತದ ಹೆಣ್ಣು ಮಕ್ಕಳು ಆ ಕಾಲದಲ್ಲೂ ಸ್ವತಂತ್ರರಾಗಿದ್ದಾರೆ, ಈ ಕಾಲದಲ್ಲೂ ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾರೆ. ಹಾಗನ್ಬಿಟ್ಟು ಸಂಬಂಧಗಳನ್ನು ಕಡಿದುಕೊಂಡು ಸ್ವತಂತ್ರವಾಗಬೇಕಾಗಿಲ್ಲ. ನಾನು ಭಾರತದ ಸನಾತನ ಧರ್ಮದ ಒಂದಷ್ಟು ಸಂಪ್ರದಾಯಗಳನ್ನು ನಿಮ್ಗೆ ಹೇಳಬೇಕು ಅಂತಿದ್ದೇನೆ. ಭಾರತದಲ್ಲಿ ಬ್ರಿಟಿಷರು ಬರುವವರೆಗೆ ಗಂಡನ ಹೆಸರನ್ನು ತಮ್ಮ ಹಿಂದೆ ಹಾಕಿಕೊಳ್ಳುವಂಥ ಸಂಪ್ರದಾಯವೇ ಇರಲಿಲ್ಲ. ನೀವು ನಂಬ್ತೀರಾ? ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಅವ್ರು ಯಾರಾದರೂ ತಮ್ಮ ಗಂಡನ ಹೆಸರನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೇನ್ರಿ? ಯಾರೂ ಇಲ್ಲ. ಬದಲಾಗಿ ಸನಾತನ ಸಂಸ್ಕೃತಿ ಏನು ಹೇಳುತ್ತೆ ಗೊತ್ತಾ? ಹೆಂಡತಿಯ ಹೆಸರನ್ನು ಮುಂಚೆ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಹಾಗೆ ನಡ್ಕೊಂಡು ಬಂದಿದೆ ಸನಾತನ ಸಂಸ್ಕೃತಿ. ಕೃಷ್ಣನನ್ನು ನಾವು ರಾಧಾಕೃಷ್ಣ ಅಂತ ಕರಿತೀವಿ, ರಾಧೆಯ ಗಂಡ ರಾಧಾಕೃಷ್ಣ. ರಾಮನನ್ನು ಸೀತಾರಾಮ ಅಂತ ಕರಿತೀವಿ, ಸೀತೆಯ ಗಂಡ ರಾಮ ಅಂತ. ನಾರಾಯಣನನ್ನು ಲಕ್ಷ್ಮೀನಾರಾಯಣ ಅಂತ ಕರಿತೀವಿ, ಲಕ್ಷ್ಮಿಯ ಪತಿ ನಾರಾಯಣ ಅಂತ. ಹಾಗೆ ಪತಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ಸನಾತನ ಸಂಸ್ಕೃತಿಯ ಮಕ್ಕಳಿಗೆ ನೀವು ಹೇಳ್ಕೊಡ್ತಾ ಇದ್ದೀರ. ಗಂಡನ ಹೆಸರಿಟ್ಕೊಳ್ಳುವಂಥ ಸಂಪ್ರದಾಯ ಬಂದಿದ್ದೇ ಬ್ರಿಟಿಷರಿಂದ, ಯುರೋಪಿನಿಂದ. ಅದಾದ ನಂತರ ಅದು ಇಲ್ಲಿ ಕಾಮನ್ ಆಗಿಬಿಡ್ತು ಬಿಡಿ. ಬ್ರಿಟಿಷರು ಬಿಟ್ಟು ಹೋದ ದೊಡ್ಡ ಬಳುವಳಿಯಲ್ಲಿ ಇದು ಒಂದು. ಇಂಥದ್ದೇ ಸಂಸ್ಕೃತಿಯನ್ನು ನಿಮ್ಮ ತಾಯಿಯೂ ಮುಂದುವರಿಸಿದ್ದಾರೆ, ನಿಮ್ಮ ಮನೆಯಲ್ಲೇ ಆ ಸಂಸ್ಕೃತಿ ಮುಂದುವರೆದಿದೆ. ತಂದೆಯ ನೆರಳಲ್ಲೇ ಮಗಳು ರಾಜಕಾರಣ ಮಾಡಬೇಕು, ಗಂಡನ ನೆರಳಲ್ಲೇ ತಾಯಿ ರಾಜಕಾರಣ ಮಾಡಬೇಕು. ಅವರು ಮನುವಾದಿಗಳಲ್ಲ. ಆದರೆ ಇದನ್ನು ಒಂದು ಸಂಪ್ರದಾಯದ ವಿಚಾರವಾಗಿ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸುವ ವಿಚಾರದಲ್ಲಿ ಹೆಣ್ಣು ಮಕ್ಕಳು ತಂದೆಯ ಅಧೀನದಲ್ಲೋ ಅಥವಾ ಗಂಡನ ಜೊತೆಯಲ್ಲೋ ಬದುಕಿದ್ರೆ ಅದು ನಿಮಗೆ ಸಹಿಸೋಕ್ಕಾಗೋಲ್ಲ. ಹಿಂದೂ ಧರ್ಮದ ಮೌಲ್ಯಗಳ ಬಗ್ಗೆ ಎಂಥ ಒಂದು ನಿರ್ಲಜ್ಜತನ ಪ್ರದರ್ಶಿಸ್ತಾ ಇದ್ದೀರಿ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರ ಹಿಂದೂ ದ್ವೇಷ ಎಷ್ಟಿದೆ ನೋಡಿ. ಮಹಿಳೆಯರನ್ನು ಕೀಳಾಗಿ ಕಾಣುವಂತಹ ಒಂದು ಪದ್ಧತಿ ಬೇರೆ ಯಾವ ಧರ್ಮದಲ್ಲಿ ಇಲ್ಲ ಹೇಳಿ. ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರನ್ನು ಹೇಗೆ ಕಾಣ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ನೋಡಿದ್ದೇವೆ, ದಿನನಿತ್ಯ ನೋಡ್ತಾ ಇದ್ದೇವೆ. ಬುರ್ಖಾದ ಒಳಗಡೆ ಮಹಿಳೆಯನ್ನು ಕಟ್ಟಿ ಹಾಕಲಾಗ್ತಾ ಇದೆ. ಹಲಾಲ ಹೆಸರಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ. ತ್ರಿಬಲ್ ತಲಾಖ್ ಹೆಸರಿನಲ್ಲಿ ಮಹಿಳೆಯ ಬದುಕನ್ನೇ ಕಸಿದುಕೊಳ್ಳಲಾಗ್ತಾ ಇದೆ. ಅದ್ಯಾವುದು ರಾಹುಲ್ ಗಾಂಧಿ ಕಾಣಲ್ಲ. ಆದರೆ ಮನುಸ್ಮೃತಿ ಮಾತ್ರ ಇವರಿಗೆ ಬಹಳ ದೊಡ್ಡ ಅಪಾಯ ಅಂತ ಕಾಣುತ್ತೆ. ಇಂಥ ರಾಹುಲ್ ಗಾಂಧಿಯವರ ಈ ಮನಸ್ಥಿತಿಯನ್ನು ದೇಶ ಒಪ್ಪುತ್ತಾ ನೀವೇ ಹೇಳಿ. ಅದಕ್ಕೆ ನಾನು ಕೇಳಿದ್ದು, ಸೋನಿಯಾ ಗಾಂಧಿ ಕೂಡ ಹಾಗಾದರೆ ಮನುವಾದಿನಾ ಅಂತ. ಈ ಪ್ರಶ್ನೆಗೆ ದೇಶ ಉತ್ತರ ಬಯಸ್ತಾ ಇದೆ.